ಸಪ್ತಗಿರಿವಾಸ ವೆಂಕಟರಮಣ ಗೋವಿಂದ ಗೋವಿಂದ. ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ನೀವು ಸಿಂಹರಾಶಿಯವರಾಗಿದ್ದರೆ ಶ್ರಾವಣ ಮಾಸ ನಡೀತಾ ಇದೆ. ವೆಂಕಟೇಶ್ವರನ ಆರಾಧನೆಯನ್ನು ಮಾಡ್ಕೊಳ್ಳಿ. ಯಾಕೆ, ಏನು ಇತ್ಯಾದಿ ವಿಚಾರಗಳನ್ನು ವಿಡಿಯೋ ತಿಳಿಸ್ತೀನಿ. ಅಂದರೆ ವೆಂಕಟೇಶ್ವರನ ಆರಾಧನೆ ಮಾಡಿದಾಗ ಯಾವ ಸಮಸ್ಯೆ ಯಾವ ರಾಶಿಯವರಿಗೆ ಏನಿದ್ರು ಪರಿಹಾರ ಮಾಡ್ತಾನೆ. ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ. ಸೊ ಆದ್ದರಿಂದ ವೆಂಕಟೇಶ್ವರನಿಗೆ ಸಮಾನವಾದ್ದಿಲ್ಲ. ಯಪ್ಪ ವೆಂಕಟೇಶ್ವರ ಮನಸ್ಸು ಮಾಡಿ ನಿಮ್ಗೆ ಅನುಗ್ರಹಿಸಿಬಿಟ್ರೆ ನೀವು ಸಿಂಹರಾಶಿಯವರ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್. ಅದನ್ನು ಹೊರತುಪಡಿಸಿದರೂ ಸಹ ವಿಶೇಷವಾಗಿ ವೆಂಕಟೇಶ್ವರನ ಆರಾಧನೆ, ಅದು ಈ ಶ್ರಾವಣ ಮಾಸದಲ್ಲಿ ಸಿಂಹರಾಶಿಯವರ ಯಾವ ಯಾವ ಸಮಸ್ಯೆಗಳನ್ನು ಪರಿಹಾರ ಮಾಡಲಿದೆ. ಸಿಂಹರಾಶಿಯವರಿಗೆ ವೆಂಕಟೇಶ್ವರ ಏನಕ್ಕೆ ಇಂಪಾರ್ಟೆಂಟು, ಇದು ಒಂದು ಭಾಗ. ಇನ್ನೊಂದು ಭಾಗದಲ್ಲಿ ಏನು ಮಾಡಬೇಕು ಪರಿಹಾರ, ಇದು ಎರಡೂ ವಿಚಾರವಾಗಿ ಒಂದೇ ವಿಡಿಯೋದಲ್ಲಿ ಎರಡು ಭಾಗವಾಗಿ ಮಾತನಾಡ್ತಾನೆ. ಸೊ ಪ್ರತಿಯೊಬ್ಬ ಸಿಂಹರಾಶಿಯವರಿಗೂ ವಿಡಿಯೋ ಇಂಪಾರ್ಟೆಂಟ್. ಸೊ ಶ್ರಾವಣ ಮಾಸ ವೆಂಕಟೇಶ್ವರ ಆರಾಧನೆ ವಿಚಾರ ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಗೊತ್ತಾಗಲಿ. ಸೊ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಸಿಂಹರಾಶಿಯವರಿಗೂ ವಿಡಿಯೋ ರೀಚ್ ಆಗಲಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಚಾರಕ್ಕೆ ಬಂದ್ಬಿಡೋಣ. ಸೊ ವೆಂಕಟೇಶ್ವರ, ಓಂ ನಮೋ ವೆಂಕಟೇಶಾಯ. ನೋಡಿ, ವೆಂಕಟೇಶ್ವರ ವೇಂ ಕಟತೇತಿ ವೆಂಕಟಃ, ನಿಮ್ಮ ಪಾಪಗಳನ್ನು ಪರಿಹಾರ ಮಾಡ್ತಕ್ಕಂಥ ವೆಂಕಟೇಶ್ವರ. ಶ್ರಾವಣ ಮಾಸ ನಡೀತಾ ಇದೆ. ನಿಮಗೆ ಸಿಂಹರಾಶಿಯವರಿಗೆ ವೆಂಕಟೇಶ್ವರ ಆರಾಧನೆಯಿಂದ ಏನೇನು ಒಳ್ಳೆಯದಾಗಲಿದೆ ಅನ್ನುವಂಥದ್ದು ಹೇಳ್ತೇನೆ ಬಟ್ ಅಂತ, ಆಯಿತಾ? ಬಹಳ ಪ್ರಮುಖವಾಗಿ ನೀವು ಈಗ ಸಿಂಹರಾಶಿಯವರು ಅಷ್ಟಮ ಶನಿಯಲ್ಲಿದ್ದೀರಿ. ಅಷ್ಟಮ ಶನಿ ಇವತ್ತು ಕೂಡ ಯಾರಿಗೋ ಜ್ಯೋತಿಷ್ಯವನ್ನು ನಾನು ಕನ್ಸಲ್ಟೇಷನ್ ಹೇಳಬೇಕಾದ್ರೆ ಹೇಳಿದೆ, ಸಿಂಹರಾಶಿ ಅಷ್ಟಮ ಶನಿ, ಆರೋಗ್ಯ ಎಚ್ಚರ, ಬೇರೆ ಬೇರೆ ಸಮಸ್ಯೆಗಳಾಗ್ತವೆ ಅಂತೇಳಿ ಎಲ್ಲ ವಿವರಿಸಿ ಕೊಟ್ಕೊಂಡು ಬರ್ತಾ ಇದ್ದೆ. ಆ ಅಷ್ಟಮ ಶನಿಯ ದುಷ್ಪ್ರಭಾವ ಸಿಂಹರಾಶಿಯವರಿಗೆ ಕಡಿಮೆ ಆಗಬೇಕು, ಕಂಟ್ರೋಲಿಗೆ ಬರಬೇಕು ಅಂತಂದರೆ ವೆಂಕಟೇಶ್ವರ ಆರಾಧನೆಗಿನ್ನ ಇನ್ನೂ ಉತ್ತಮವಾದ್ದು ನನಗೆ ಅನಿಸ್ತಾ ಇಲ್ಲ. ಯಾಕೆಂದರೆ ನೀವೇ ಸ್ವತಃ ಮಾಡಬೇಕಾಗಿರುತ್ತೆ. ಏನು ಮಾಡಬೇಕು ಅಲ್ಲ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ನಾನು, ಆಯಿತಾ? ಸೊ ಯಾವ ಸಿಂಹರಾಶಿ ಅವರು ಈ ಶ್ರಾವಣದಲ್ಲಿ ವೆಂಕಟೇಶ್ವರನ ಆರಾಧನೆ ಮಾಡ್ತಾರೋ ಅವರ ಅಷ್ಟಮ ಶನಿಯ ದುಷ್ಪ್ರಭಾವಗಳೆಲ್ಲ ಕಡಿಮೆ ಆಗ್ಬಿಡತ್ತೆ, ಆಯ್ತಾ? ಮೊದಲನೇದು ಅಷ್ಟಮ ಶನಿಯ ದುಷ್ಪ್ರಭಾವ ಕಡಿಮೆ ಆಗ್ಬಿಡುತ್ತೆ ಅಂದರೆ ಇನ್ನೇನು ಬೇಕು? ಆರೋಗ್ಯ ಬಾಧೆಗಳು ಪರಿಹಾರ ಆಗುತ್ತೆ, ಆರ್ಥಿಕ ಬಾಧೆಗಳು ಪರಿಹಾರ ಆಗುತ್ತೆ, ವ್ಯವಹಾರ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಏನೇನು ಸಮಸ್ಯೆಗಳು ಇವಾಗ ಅಷ್ಟಮ ಶನಿ ಹೆಂಗೆ ಬೇಕಾದ್ರೂ ತಿರುಗಬಹುದು. ಅದರಿಂದ ಅದೆಲ್ಲದೂ ಸಮಸ್ಯೆಗಳು ಪರಿಹಾರ ಆಗುತ್ತೆ, ಅಥವಾ ಅದನ್ನು ಎದುರಿಸುವ ಆ ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ಭಗವಂತ ಕೊಡ್ತಾನೆ ನಿಮಗೆ. ನಾವು ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೇನೋ, ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಏನೋ ನೀರಲ್ಲಿ ಏನೋ ಅಲ್ವಾ? ಸೊ ಆದರೆ ಈ ಥರ ವೆಂಕಟೇಶ್ವರ ಆ ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನಾದರೂ ಕೊಡ್ತಾನೆ. ಅಷ್ಟಮ ಶನಿಯನ್ನು ಎದುರಿಸ್ಲಿಕ್ಕೆ ಏನು ಬೇಕಲ್ಲ ಆ ಶಕ್ತಿಯನ್ನು ಪರಮಾತ್ಮ ಕೊಡ್ತಾನೆ ಸಿಂಹರಾಶಿಯವರಿಗೆ. ಅದರಿಂದ ವೆಂಕಟೇಶ್ವರನ ಆರಾಧನೆ ಮಾಡಿ, ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ನೀವು ಸಿಂಹರಾಶಿಯವರಾಗಿದ್ದು ನಿಮಗೆ ಹಣಕಾಸಿನ ತೊಂದರೆ ಇದ್ದರೆ ಅದು ಅಷ್ಟಮ ಶನಿಯಿಂದನೇ ಬಂದಿರಬೇಕು ಅಂತಿಲ್ಲ. ಯಾವುದೇ ಕಾರಣದಿಂದ ಸಿಂಹರಾಶಿ ಗುರುಗಳೇ ದುಡ್ಡು ತುಂಬ ಟೈಟ್ ಆಗ್ತಾ ಇದೆ, ಕ್ಯಾಶೇ ಸಿಗ್ತಾ ಇಲ್ಲ, ಲಿಕ್ವಿಡ್ ಕ್ಯಾಶ್ ಅನ್ನೋದೇ ಕೇಳಬೇಡಿ, ಟೆನ್ಷನ್ ಆಗೋಗ್ತಾ ಇದೆ. ಹಿಂಗೆ ದುಡ್ಡು ಬರುತ್ತೆ, ಹಿಂಗೆ ದುಡ್ಡು ಹೋಗುತ್ತೆ, ಹಿಂಗೆ ದುಡ್ಡು ಬರುತ್ತೆ, ಹಿಂಗೆ ದುಡ್ಡು ಹೋಗುತ್ತೆ. ಒಳ್ಳೆ ನದಿಲಿ ನೀರು ಹರಿದಂಗೆ ನೀರು ಹರಿದೋಗ್ತಾ ಇದೆ, ದುಡ್ಡು ಹರಿದೋಗ್ತಾ ಇದೆ, ದುಡ್ಡೇ ಸಿಗ್ತಾ ಇಲ್ಲ, ದುಡ್ಡೇ ₹1 ದುಡ್ಡು ಉಳಿತಾ ಇಲ್ಲ. ಎಲ್ಲಿ ಬರ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಏನಾಗ್ತಾ ಇದೆ ಏನೂ ಗೊತ್ತಾಗ್ತಾ ಇಲ್ಲ. ಹೇಗೆ ದುಡ್ಡನ್ನು ಉಳಿಸೋದು, ಹೇಗೆ ದುಡ್ಡನ್ನು ಸಂಪಾದನೆ ಮಾಡೋದು, ಎಷ್ಟು ನಿಯತ್ತಾಗಿ ಸಂಪಾದನೆ ಮಾಡಿದ್ರು ಆಗ್ತಾ ಇಲ್ಲ. ಸಿಂಹರಾಶಿ ದುಡ್ಡು ಬೇಕು. ಏನು ಮಾಡಬೇಕು? ಸಿಂಹರಾಶಿ ದುಡ್ಡು ಬೇಕು. ಏನು ಮಾಡಬೇಕು ಅಂದರೆ ಸಿಂಹರಾಶಿಯವರು ಈ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆ ಮಾಡಿದ್ರೆ ಝಣ ಝಣ ಕಾಂಚಣ ದುಡ್ಡಂತೂ ಪಕ್ಕ ಬರ್ತದೆ, ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಆದ್ದರಿಂದ ಆ ವೆಂಕಟೇಶ್ವರ ಅನುಗ್ರಹ ಸಿಂಹರಾಶಿಯವರಿಗೆ ಆರ್ಥಿಕ ಬಾಧೆಯನ್ನು ನಿವಾರಣೆ ಮಾಡಲಿದೆ. ಎರಡನೇ ಪಾಯಿಂಟ್. ಮೂರನೇದು, ನೀವು ಸಿಂಹರಾಶಿಯವರಾಗಿದ್ದು ಬಿಸ್ನೆಸ್ಸಲ್ಲಿದ್ದರೆ, ನಾನು ಆ್ಯಕ್ಚುಲಿ ಅಷ್ಟಮ ಶನಿ ಬಿಸ್ನೆಸ್ ಎಲ್ಲ ಮಾಡಬೇಡಿ ಅಂತ ಹೇಳ್ತೀನಿ. ನೀವೇನು ಗುರುಗಳೇ ಹೇಳ್ಬಿಡ್ತೀರಾ, ಬೇರೆದು ಮಾಡೋಕ್ಕೆ ನಮಗೆ ಗೊತ್ತಿಲ್ವಲ್ಲ, ನಾವು ಯಾವಾಗಿಂದನೂ ಬಿಸ್ನೆಸ್ ಮಾಡ್ಕೊಂಡು ಅದನ್ನೇ ಮಾಡ್ಕೊಂಡು ಹೋಗ್ಬೇಕಪ್ಪ, ನೀವು ಹೇಳ್ತೀರ ಅಂತ ಬಿಟ್ಬಿಟ್ಟು ಹೋಗೋಕ್ಕಾಗ್ತದೆ ಹಂಗಾರೆ ಅಂತ ಕೆಲವ್ರು ಹೇಳ್ಬೋದು. ನಮ್ಗೆ ಗೊತ್ತಿಲ್ಲ. ಬಟ್ ನಾನು ಹೇಳೋದೇನಪ್ಪ ಅಂದರೆ, ಫಾರ್ ಸಪೋಸ್ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಸಿಂಹರಾಶಿ ಒಳ್ಳೆಯ ಲಾಭವಾಗಬೇಕು, ಒಳ್ಳೆ ಪ್ರಾಫಿಟ್. ಅದು ಬರೀ ಬಿಸ್ನೆಸ್ಗೆ ಅಂತಲ್ಲ, ನೀವು ಏನೇ ಜಾಬ್ ಮಾಡಿ ಏನೇ ಮಾಡಿ
ನೀವು ಸಿಂಹರಾಶಿಯವರಾಗಿದ್ದು ನೀವು ಏನೇ ಕೆಲಸ ಕಾರ್ಯಗಳು ಲಾಭವನ್ನು ದೃಷ್ಟಿಯಲ್ಲಿಟ್ಕೊಂಡು ಯಾವುದೋ ರೀತಿಯ ಲಾಭ ಆಗಬೇಕು ಅನ್ನುವ ಆಸೆಯನ್ನು ಮನಸ್ಸಲ್ಲಿಟ್ಕೊಂಡು ನೀವೇನಾದರೂ ಆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಅಂದರೆ ವೆಂಕಟೇಶ್ವರ ಆರಾಧನೆ. ವೆಂಕಟೇಶ್ವರ ಆರಾಧನೆಯನ್ನು ಶ್ರಾವಣ ಮಾಸದಲ್ಲಿ ಯಾವ ಸಿಂಹರಾಶಿಯವರು ಮಾಡ್ತಾರೋ ಅವರಿಗೆ ಲಾಭ ಆಗ್ತದೆ, ಒಳ್ಳೆಯ ಲಾಭವಾಗ್ತದೆ, ತುಂಬ ಸೂಪರಾಗಿ ಲಾಭ ಆಗ್ತದೆ, ತುಂಬ ಚೆನ್ನಾಗಿ ಲಾಭ ಆಗ್ತದೆ. ನಿಮಗೆ ಒಳ್ಳೆ ಲಾಭ ಬೇಕಾ? ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರ ಆರಾಧನೆ ಮಾಡಿ. ಸಿಂಹರಾಶಿಯವರಾಗಿದ್ದರೆ ಯಾವುದೇ ವಿಚಾರಗಳೇ ನಂಗೆ ಪ್ರಾಫಿಟ್ ಆಗಿಬಿಡ್ಬೇಕಪ್ಪ, ನನ್ನ ಪ್ರಾಫಿಟ್ ಅನ್ನೋದು ದುಡ್ಡಿಂದಂಗೆ ಇರಲ್ಲ. ದುಡ್ಡಿನ ಪ್ರಾಫಿಟ್ ಮಾತ್ರ ಪ್ರಾಫಿಟ್ ಅಲ್ಲ. ಕೆಲವು ಕಡೆ ಈ ಕೆಲಸ ಮಾಡಿಕೊಟ್ರೆ ಆ ಅಧಿಕಾರ ಸಿಗುತ್ತೆ, ಈ ಕೆಲಸ ಮಾಡಿಕೊಟ್ರೆ ಅಥವಾ ಈ ಕೆಲಸ ಆದರೆ, ಈ ಕೆಲಸ ಸಕ್ಸಸ್ ಆದರೆ ನನಗೆ ಅಧಿಕಾರ ಸಿಗುತ್ತೆ, ಈ ಕೆಲಸ ಸಕ್ಸಸ್ ಆದರೆ ನನಗೆ ಬೇರೆ ಏನೋ ಭೂಮಿ ಸಿಗುತ್ತೆ, ಈ ಕೆಲಸ ಸಕ್ಸಸ್ ಆದರೆ ನನಗೆ ಒಬ್ಬ ವ್ಯಕ್ತಿ ಸಿಗ್ತಾರೆ, ಒಂದು ಏನೋ ಒಂದು ಸಿಗುತ್ತೆ. ಸೊ ಯಾವುದೇ ರೀತಿಯ ಲಾಭ ನೀವು ನಿರೀಕ್ಷಿಸಿ ಏನೇ ಕೆಲಸ ಮಾಡ್ತಾ ಇದ್ರು ಸಹ ಒಳ್ಳೆಯದು. ನಾನು ಮಾತಾಡ್ತಾ ಇರುವಂಥದ್ದು ಯಾವುದೇ ರೀತಿಯ ಒಳ್ಳೆಯ ಲಾಭವನ್ನು ನಿರೀಕ್ಷಿಸಿ ಒಳ್ಳೆಯ ಕೆಲಸಗಳನ್ನು ಕಷ್ಟಪಡ್ತಾ ಇದ್ದೀರಾ ನೀವು ಅಂದರೆ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆ ಮಾಡ್ಕೊಳ್ಳಿ, ನಿಮ್ಗೆ ಆ ಲಾಭ ಆಗ್ತದೆ, ಏನೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಇನ್ನು ನೀವು ಸಿಂಹರಾಶಿಯವರಾಗಿದ್ದು ಕುಟುಂಬ ಕಲಹ, ಕುಟುಂಬದಲ್ಲಿ ಜಗಳ ಮನಸ್ತಾಪಗಳು, ಕುಟುಂಬದಲ್ಲಿ ಮೇಲೆ ಐಕ್ಯಮತ್ಯ ಇಲ್ಲ. ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಹೆಂಡತಿ ಮಕ್ಕಳು ಐಕ್ಯಮತ್ಯ ಇಲ್ಲ ಮನೆಯಲ್ಲಿ. ಮನೆ ಒಳಗೆ ಹೋಗ್ಲಿಕ್ಕೆ ಮನಸ್ಸು ಬರಲ್ಲ ಗುರುಗಳ. ಸಿಂಹರಾಶಿ ನಂದು ಮನೆ ಒಳಗೆ ಹೋಗೋಕ್ಕಾಗಲ್ಲ. ಮನೆಗೆ ಹೋಗ್ಬಿಟ್ರೆ ದೇವರೇ ಯಾವಾಗ ಮನೆಯಿಂದ ಹೊರಗೆ ಓಡೋಣ ಅಂತ ಅನಿಸುತ್ತೆ. ಆಫೀಸಿಂದ ಮನೆಗೆ ಹೋಗೋಕ್ಕೆ ಮನಸ್ಸು ಬರಲ್ಲ, ಅಂಗಡಿಯಿಂದ ಮನೆಗೆ ಹೋಗೋಕ್ಕೆ ಮನಸ್ಸು ಬರಲ್ಲ, ಫ್ಯಾಕ್ಟ್ರಿಯಿಂದ ಮನೆಗೆ ಹೋಗೋಕ್ಕೆ ಮನಸ್ಸು ಬರಲ್ಲ. ಮನೆ ಒಳಗಡೆ ಒಂದಪ್ಪ ಕಾಲಿಟ್ಟ ತಕ್ಷಣ ಸ್ಟಾರ್ಟ್ ಆಗಿಬಿಡುತ್ತೆ, ಏನಾರು ಮಾಡ್ಕೊಂಬೋಣ ಅನ್ಸ್ಬಿಡುತ್ತೆ, ಅಷ್ಟು ಬೇಜಾರು ಮಾಡಿಸ್ತಾರೆ ಮನೆಯಲ್ಲಿ. ಸುಮ್ಮನೆ ಚಿಕ್ಕ ಪುಟ್ಟ ವಿಚಾರಗಳನ್ನು ದೊಡ್ಡ ಮಾಡ್ತಾರೆ. ಎಂತ ಹೇಳಬೇಕು ಅಂತ ಅರ್ಥ ಆಗಲ್ಲ ಇವರಿಗೆ. ಸಿಂಹರಾಶಿಯರು ಆಗ್ತಾ ಇದೆ ಅನುಭವ ಆ ಥರ ಮನೆಯಲ್ಲಿ ದೊಡ್ಡದಾಗಿ. ನಾನು ನಗುಮುಖದಲ್ಲಿ ಹೇಳ್ತಾ ಇದ್ದಿರ್ಬೋದು ನಿಮಗೆ ಬೇಸರ ಆಗಬಾರ್ದು ಅಂತ, ಬಟ್ ನಾನು ನಿಮ್ಮನ್ನು ಹೀಯಾಳಿಸ್ಲಿಕ್ಕೆ ಹೇಳ್ತಾ ಇಲ್ಲ, ಆಗ್ತದೆ ಭಾಳಷ್ಟು ಜನಕ್ಕೆ. ಸೊ ಆ ಕುಟುಂಬದವರಿಗೆ ಬೀದಿಯಲ್ಲಿರ್ತಕ್ಕಂಥ ಸಂಬಂಧ ಇಲ್ದಿರ್ತಕ್ಕಂಥ ಹೊರಗಡೆ ಇರ್ತಕ್ಕಂಥವ್ರು ಎಲ್ಲರೂ ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ, ಮನೆಯವರೇ ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅವರೆಲ್ಲ ನನ್ನ ಬಗ್ಗೆ ನಾನು ಏನೇ ಮಾಡಲಿ ಏನಕ್ಕೆ ಮಾಡಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಇವ್ರಿಗೆ ಗೊತ್ತಾಗಲ್ಲ, ಬಾಯಿ ಬಿಟ್ಟು ಹೇಳಿದ್ರು ಅರ್ಥ ಮಾಡ್ಕೊಳಲ್ಲ, ಏನು ಹೇಳಬೇಕು ಅಂತ ಅರ್ಥ ಆಗ್ತಲ್ಲ ಇವರಿಗೆ. ಬಿಸಿ ತುಪ್ಪ ಹಾಕ್ಬಿಟ್ಟಿದ್ದಾರೆ ಕುಟುಂಬದವರು. ಸಿಂಹರಾಶಿ ನೋ ಪ್ರಾಬ್ಲಮ್. ವೆಂಕಟೇಶ್ವರನ ಆರಾಧನೆ ಮಾಡಿಕೊಂಡ್ರೆ ಸಿಂಹರಾಶಿಯವರ ಕೌಟುಂಬಿಕ ಕಲಹಗಳು ಕೌಟುಂಬಿಕಗಳ ಪರಿಹಾರವಾಗಿ ನೆಮ್ಮದಿ ಸಿಗ್ತದೆ. ವೆಂಕಟೇಶ್ವರನ ಆರಾಧನೆ ಮಾಡ್ಕೊಳ್ಬೇಕು. ಸೊ ಸಿಂಪಲ್ ಆಯಿತಾ. ಇನ್ನೂ ಇದೆ ವೆಂಕಟೇಶ್ವರನ ಆರಾಧನೆ, ಅದರಲ್ಲೂ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆ ನಿಮಗೆ ಹಯಗ್ರೀವ ಸ್ವಾಮಿಯ ಆರಾಧನೆ. ನಿಮಗೆ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಹಯಗ್ರೀವ ಸ್ವಾಮಿಯ ಆರಾಧನೆ ಈ ಶ್ರಾವಣ ಮಾಸದ ಹುಣ್ಣಿಮೆ ದಿವಸವೇ. ಸೊ ಅದರಿಂದ ವಿದ್ಯೆ ಚೆನ್ನಾಗಿ ಬರಬೇಕು ಅಂದರೆ ವೆಂಕಟೇಶ್ವರ ಹಯಗ್ರೀವನ ಆರಾಧನೆ ಶ್ರಾವಣ ಮಾಸದಲ್ಲಿ ಮಾಡಿಕೊಂಡ್ರೆ ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆ ತುಂಬ ಚೆನ್ನಾಗಿ ಬರ್ತದೆ. ಅಥವಾ ನೀವು ಸಿಂಹರಾಶಿಯವರಾಗಿದ್ದು ನಂದು ಚೆನ್ನಾಗಿ ಮಾತಾಡೋಕ್ಕೆ ಆಗ್ತಾಯಿಲ್ಲ, ಎಲ್ಲರೂ ಹೇಳ್ತಾರೆ ಏನು ಹಿಂಗೆ ಮಾತಾಡ್ತಿದ್ದೆ, ನಂಗೆ ಒಂದು ಒಳ್ಳೆ ಮಾತುಗಾರಿಕೆ ಬೇಕು, ಚೆನ್ನಾಗಿ ಮಾತಾಡಬೇಕು, ನಾನು ಮಾತಾಡಿದ್ರೆ ಸಾಕು ಚೆನ್ನಾಗಿ ಎಲ್ಲರೂ ಖುಷಿ ಆಗ್ಬಿಡ್ಬೇಕು, ನನ್ನ ಹತ್ರ ಆಕರ್ಷಿತರಾಗ್ಬಿಡ್ಬೇಕಲ್ಲ, ಅಷ್ಟು ಚೆನ್ನಾಗಿ ನಾನು ಮಾತಾಡೋಕ್ಕೆ ಕಲಿಬೇಕು, ನಂಗೆ ಮಾತು ಬೇಕು, ನಂಗೆ ಮಾತಾಡೋಕ್ಕಾಗ್ತಾಯಿಲ್ಲ. ವೆಂಕಟೇಶ್ವರ ಹಾಗೂ ಹಯಗ್ರೀವ ಆರಾಧನೆ ಮಾಡಿಕೊಂಡ್ರೆ ನಿಮಗೆ ಮಾತು ಚೆನ್ನಾಗಿ ಬರ್ತದೆ, ಚೆನ್ನಾಗಿ ಮಾತೇ ದುಡ್ಡು ಸಂಪಾದನೆ ಮಾಡಿಕೊಡುತ್ತೆ ಸಿಂಹರಾಶಿಯವರಿಗೆ. ಹೀಗೆ ಸಿಂಹರಾಶಿಯವರಿಗೆ ಹಲವಾರು ವಿಚಾರಗಳಲ್ಲಿ ವೆಂಕಟೇಶ್ವರ ಅನುಗ್ರಹ ಆಗ್ತದೆ. ಹೀಗೆ ಸುಮಾರು ಪಾಯಿಂಟ್ಸ್ ಹೇಳಿದೆ ನಾನು ನಿಮಗೆ. ಇನ್ನು ಯಾವ ರೀತಿಯಲ್ಲಿ ಆರಾಧನೆ ಮಾಡಬೇಕು ನೋಡಿ. ಫಸ್ಟ್ ಆಫ್ ಆಲ್ ನೀವು ಸಿಂಹರಾಶಿಯವರಾಗಿದ್ದರೆ ಶ್ರಾವಣ ಮಾಸ ನಡೀತಾ ಇದೆ, ತಿರುಪತಿಗೆ ಹೋಗಿ ಬರೋಕ್ಕಾದ್ರೆ ಹೋಗಿ ಬಂದ್ಬಿಡಿ. ತಿರುಮಲ ಬೆಟ್ಟ ಹತ್ತಿ ಸ್ವಾಮಿಗೆ ಒಂದು ನಮಸ್ಕಾರ, ನಡ್ಕೊಂಡು ಬೆಟ್ಟ ಹತ್ತಿ ವೆಂಕಟೇಶ್ವರನ ದರ್ಶನ ಮಾಡಬೇಕು ಶ್ರಾವಣ ಮಾಸದಲ್ಲಿ. ತುಂಬ 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 ಒಳ್ಳೆಯದು. BP, ಶುಗರು, ಕಾಲು ನೋವು, ಬೆನ್ನೋವು, ಆಪ್ರೇಷನ್ ಆಗಿದೆ, ವಯಸ್ಸಾಗಿದೆ, ಇನ್ನೊಂದಾಗಿದೆ, ಮತ್ತೊಂದಾಗಿದೆ, ನಡೆದತ್ತಕ್ಕಾಗಲ್ಲ, ನಾನು ಹಂಗೆ ಬಸ್ಸಲ್ಲಿ ಹೋಗಿ ದರ್ಶನ ಮಾಡ್ಕೊಬರ್ತೀನಿ. ಏನಪ್ಪ ಹೋಗಲಿ, ಒಟ್ಟ ದರ್ಶನ ಆದರೂ ಸಾಕು, ಮಾಡ್ಕೊಂಬನ್ನಿ ಅಂತ ಹೇಳ್ತೇನೆ. ಆಯಿತು, ದರ್ಶನ ಮಾಡ್ಕೊಂಬನ್ನಿ ಅಂತ. ನೆಕ್ಸ್ಟ್, ಇಲ್ಲ ತಿರುಪತಿಗೆಲ್ಲ ಹೋಗೋಕ್ಕಾಗಲಾಗಳೇ ನಮಗೆ, ಹತ್ರ ಎಲ್ಲರೂ ಚಿಕ್ಕದಾಗಿ ಹೇಳಿ, ಖಂಡಿತ ಮನೆ ಹತ್ರದಲ್ಲಿ ಎಲ್ಲೇ ವೆಂಕಟೇಶ್ವರನ ದೇವಸ್ಥಾನ ಇದ್ದರೂ ಸಹ ಹೋಗೋ ಒಂದು ಬುಧವಾರಗಳಲ್ಲೋ ಶನಿವಾರಗಳಲ್ಲೋ, ಅದು ಹುಣ್ಣಿಮೆ ದಿವಸ ತುಂಬ ವಿಶೇಷ. ಹುಣ್ಣಿಮೆ ನಾಳೆ ಎದುರು ಹುಣ್ಣಿಮೆ ಇದೆಯಲ್ಲ, ಶ್ರಾವಣ ಶನಿವಾರ ಹುಣ್ಣಿಮೆ 9 ತಾರೀಕು ತುಂಬ ವಿಶೇಷ. ಅವತ್ತೇ ವೆಂಕಟೇಶ್ವರನ ದರ್ಶನ ಮಾಡ್ಕೊಂಬನ್ನಿ. ಹಯಗ್ರೀವ ಸ್ವಾಮಿ ದೇವಸ್ಥಾನ ಇದ್ರೂ ದರ್ಶನ ಮಾಡ್ಕೊಂಬನ್ನಿ.
ತುಳಸಿಯಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸಿ, ಅಭಿಷೇಕ ಮಾಡಿಸೋ ಅವಕಾಶ ಸಿಕ್ಕರೆ ಮಾಡಿಸ್ರಿ. ಈ ಶ್ರಾವಣ ಮಾಸದಲ್ಲಿ ಸಿಂಹರಾಶಿಯವರು ತುಲಾಭಾರ ಸೇವೆಯನ್ನು ಮಾಡಿಸ್ಬಿಟ್ರೆ, ಅದು ಶನಿವಾರ ಯಾವುದೇ ವೆಂಕಟೇಶ್ವರ ದೇವಸ್ಥಾನ ಮನೆ ಹತ್ತಿರದಲ್ಲಿ ತುಲಾಭಾರ ಸೇವೆ ಮಾಡುವ ಅವಕಾಶ ಇದೆ, ಮಾಡಿಸ್ಬಹುದು ಅಂತಂದರೆ ಖಂಡಿತವಾಗಿ ಮಾಡಿಸಿ. ಅಕ್ಕಿಯಲ್ಲಿ ತುಲಾಭಾರ ಮಾಡಿಸಿ, ತುಂಬ 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 ಒಳ್ಳೆಯದು. ಅಷ್ಟಮ ಶನಿ ಪೀಡೆಗಳು ಪರಿಹಾರವಾಗ್ತದೆ. ಇಲ್ಲ ಅದೂ ಅವಕಾಶಗಳಿಲ್ಲ ಗುರುಗಳೇ, ಈ ವಿಡಿಯೋ ಎಂಡಲ್ಲಿ ಅದ್ಭುತವಾದ ವೆಂಕಟೇಶ್ವರನ ಸ್ತೋತ್ರವನ್ನು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಪ್ರತಿದಿನ ಮಿನಿಮಮ್ ಒಂದು 5 ಸಲ ಕೇಳಿಸ್ಕೊಳ್ಳಿ, 5 ಸಲ ಮಿನಿಮಮ್ ಕೇಳಿಸ್ಕೊಳ್ಳಿ, ಇನ್ನು ಜಾಸ್ತಿ ಆದರೂ ಒಳ್ಳೆಯದು. ಇಡೀ ಶ್ರಾವಣ ಮಾಸ ಕೇಳಿಸ್ಕೊಳ್ತಾ ಇರಿ ವೆಂಕಟೇಶ್ವರನ ಆರಾಧನೆ, ಖಂಡಿತವಾಗಿ ಒಳ್ಳೆಯದಾಗ್ತದೆ. ಯೋಚನೆ ಮಾಡಿಬಿಡಿ. ಇನ್ನೂ ಪವರ್ಫುಲ್ ಆಗಬೇಕು, ನನ್ನ ಪರವಾಗಿ ನೀವೇನು ಮಾಡಿ ಒಂದು ಪ್ರಸಾದವನ್ನು ಕೊಡಿ. ಯಾಕೆಂದರೆ ವೆಂಕಟೇಶ್ವರ ಹೋಮ, ವೆಂಕಟೇಶ್ವರನ ಆರಾಧನೆ, ಪೂಜೆ, ಕುಂಕುಮಾರ್ಚನೆ ಎಷ್ಟು ಫಲ ಕೊಟ್ಟರೆ, ವೆಂಕಟೇಶ್ವರನ ಹೋಮನೆ ಮಾಡಿದ್ರೆ ಶ್ರಾವಣ ಶನಿವಾರ ಹುಣ್ಣಿಮೆ. ಸೊ ಆದ್ದರಿಂದ ಸಿಂಹರಾಶಿಯವರ ಎಲ್ಲ ಸಮಸ್ಯೆಗಳೇ ಪರಿಹಾರವಾಗಿ, ವಿಶೇಷವಾಗಿ ಶ್ರಾವಣ ಮಾಸದ ಹುಣ್ಣಿಮೆಯಂದು ಹಯಗ್ರೀವ, ಲಕ್ಷ್ಮೀ ಹಯಗ್ರೀವ ಸ್ವಾಮಿಯ ಸಹಿತ ಲಕ್ಷ್ಮೀ ವೆಂಕಟೇಶ್ವರನ ವಿಶೇಷ ಆರಾಧನೆ, ವಿಶೇಷ ಪ್ರಸಾದ. ಅದೇನಪ್ಪ ವಿಶೇಷ ಅಂದರೆ, ವಿಶೇಷವಾದ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ. ಈಗ ಯಾವ ಮಾಸ? ಶ್ರಾವಣ ಮಾಸ. 9ನೇ ತಾರೀಕು, ಆಗಸ್ಟ್ 9ನೇ ತಾರೀಕು ಶನಿವಾರ, ಶ್ರಾವಣ ಶನಿವಾರ. ಸೊ ಶ್ರಾವಣ ಮಾಸ ಶನಿವಾರ ಬಹಳ ವಿಶೇಷ ಅಲ್ವೇ? ಸೊ ಶ್ರಾವಣ ಶನಿವಾರದ ದಿವಸ ಹುಣ್ಣಿಮೆ ಬಂದಿದೆ ಈ ಬಾರಿ. ಸೊ ಶ್ರಾವಣ ಶನಿವಾರ ಹುಣ್ಣಿಮೆ ಆದ್ರಿಂದ ನಮ್ಮ ಒಂದು ಯಾಗಶಾಲೆಯಲ್ಲಿ ಈ ಬಾರಿ ವೆಂಕಟೇಶ್ವರ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ವೆಂಕಟೇಶ್ವರ ಸ್ವಾಮಿ ಹೋಮವನ್ನು ಮಾಡಿ, ಬಹಳ ಪ್ರಮುಖವಾಗಿ ಈ ಒಂದು ಕೃಷ್ಣ ತುಳಸಿ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಸಹ ಸಂಕಲ್ಪ ಸೇವೆಯನ್ನು ಕೊಡ್ತಾ ಇದ್ದೇವೆ ಧಾರಣೆ ಮಾಡ್ಕೊಳ್ಳೋಕ್ಕೆ. ಸೊ ಆಗಸ್ಟ್ 9ನೇ ತಾರೀಕು ಶ್ರಾವಣ ಮಾಸ ಶನಿವಾರ, ಶ್ರಾವಣ ಶನಿವಾರ ಹುಣ್ಣಿಮೆ. ಸೊ ವೆಂಕಟೇಶ್ವರನ ಒಂದು ಆರಾಧನೆ, ವೆಂಕಟೇಶ್ವರ ಹೋಮವನ್ನು ಮಾಡಿ ಈ ವಿಶೇಷವಾದ ಕ್ಯಾಪ್ ಹಾಕಿರತಕ್ಕಂಥ ಕೃಷ್ಣ ತುಳಸಿ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಎಷ್ಟೇ ಅಲ್ಲ, ನಾನು ಆಗಲೇ ಹೇಳಿದಂತೆ ಬಹಳ ಪ್ರಮುಖವಾಗಿ ಹಯಗ್ರೀವ ಸ್ವಾಮಿಯ ಒಂದು ಹೋಮವನ್ನು ಸಹ ಮಾಡ್ತಾ, ಯಾಕೆಂದರೆ ಅವತ್ತು ಹಯಗ್ರೀವ ಜಯಂತಿ. ಸೊ ಹಯಗ್ರೀವ ಜಯಂತಿ ಇರೋದ್ರಿಂದ ಹಯಗ್ರೀವ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ದಯವಿಟ್ಟು ನೆನಪಿಟ್ಕೊಳ್ಳಿ, ಹಯಗ್ರೀವ ಜಯಂತಿ, ಹಯಗ್ರೀವ ಸ್ವಾಮಿ ಹೋಮ ಹಾಗೂ ಅದರಲ್ಲಿ ಅಭಿಮಂತ್ರಿತ ಕೃಷ್ಣ ತುಳಸಿ ಮಾಲೆ ಅಂತಂದರೆ ನಿಮಗೆ ಅದನ್ನು ಧಾರಣೆ ಮಾಡಿಕೊಂಡಾಗ ನೆನಪಿನ ಶಕ್ತಿಯಲ್ಲಿ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯೆ, ನಿಮಗಾಗಲಿ ನಿಮ್ಮ ಮಕ್ಕಳಾಗಲಿ ಓದ್ತಾ ಇದ್ದಾರೆ, ಒಳ್ಳೆ ವಿದ್ಯೆ ಬರಬೇಕು ಅಂದರೆ ಹಯಗ್ರೀವ ಸ್ವಾಮಿಯ ಒಂದು ಜಯಂತಿ, ಹಯಗ್ರೀವ ಜಯಂತಿ ಎಂದು ನಾವು ಹಯಗ್ರೀವ ಹೋಮವನ್ನು ಮಾಡಿ ಒಂದು ಕೃಷ್ಣ ತುಳಸಿಯನ್ನು ಅಭಿಮಂತ್ರಣೆ ಮಾಡಿ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ವೆಂಕಟೇಶ್ವರ ಸ್ವಾಮಿ ಶ್ರಾವಣ ಶನಿವಾರ ಹುಣ್ಣಿಮೆನೂ ಆಗಿರೋದ್ರಿಂದ ವೆಂಕಟೇಶ್ವರ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಸರ್ಪದೋಷ ಪರಿಹಾರಕ್ಕೋಸ್ಕರ ಆಶ್ಲೇಷ ಬಲಿ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಸಹ ಈ ಕೃಷ್ಣ ತುಳಸಿ ಮಾಲೆ ಎನರ್ಜೈಸ್ ಆಗಿರುತ್ತೆ. ಅಷ್ಟೇ ಅಲ್ಲ, ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನವರಿಗೆ ಸಂತಾನ ವಿಚಾರದ ಅನುಕೂಲವಾಗಬೇಕು ಅಂತ ನಾವು ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಈ ಒಂದು ವಿಶೇಷವಾದ ಕೃಷ್ಣ ತುಳಸಿ ಅಭಿಮಂತ್ರಣೆ ಆಗಿರುತ್ತೆ. ಅಷ್ಟೇ ಅಲ್ಲದೆ ಬಹಳ ಪ್ರಮುಖವಾಗಿ ನವಗ್ರಹ ಶಾಂತಿ ಹೋಮ, ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ಹೀಗೆ ವಿಶೇಷವಾಗಿರ್ತಕ್ಕಂಥ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಸೊ ಎಲ್ಲ ಹೋಮಗಳು ಸೇರಿ ಒಂದೇ ಸಂಕಲ್ಪ ಸೇವೆ. ಒಂದು ಸಂಕಲ್ಪ ಸೇವೆಗೆ ನಾವು ಪ್ರತಿಯೊಬ್ಬರಿಗೂ ಸಹ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಒಂದು ಕೃಷ್ಣ ತುಳಸಿ ಮಾಲೆಯನ್ನು ಸಹ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಬಹಳ ಪ್ರಮುಖವಾಗಿ ಒಂದು ಕಂಕಣ ದಾರವನ್ನು ಸಹ ಕಳಿಸ್ಕೊಡ್ತೇವೆ. ರಾಖಿ ಹಬ್ಬ ಅಲ್ವಾ? ಸೊ ಒಂದು ಕಂಕಣ ದಾರವನ್ನು ಕಳಿಸ್ಕೊಡ್ತೇವೆ ಕೈಲಿ ಕಟ್ಕೊಳ್ಳೋಕ್ಕೋಸ್ಕರವಾಗಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಶ್ರಾವಣ ಶನಿವಾರ ಹುಣ್ಣಿಮೆ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಾನೇ ಸಂಕಲ್ಪ ಮಾಡ್ತೇನೆ. ಶ್ರಾವಣ ಶನಿವಾರ ಹುಣ್ಣಿಮೆ ಎಂದು ವಿಶೇಷವಾಗಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಒಂದು ಆರಾಧನೆಯನ್ನ ಹಾಗೂ ಬಹಳ ಪ್ರಮುಖವಾಗಿ ಹಯಗ್ರೀವ ಸ್ವಾಮಿಯ ಆರಾಧನೆಯನ್ನ, ನಾಗಾರಾಧನೆ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನ ಎಲ್ಲದನ್ನು ನಾವೆಲ್ಲ ಸೇರಿ ಮಾಡೋಣ. ನೀವೆಲ್ಲ ಲೈವಲ್ಲಿ ನೋಡಿ, ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸಂಕಲ್ಪ ಸೇವೆಗೆ ಹೆಸರು ಬೇಗ ಕೊಟ್ಕೊಳ್ಳಿ. ಸ್ಕ್ರೀನ್ ಕಡೆ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ಎಲ್ಲ ಸಹ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ಒಂದು ವಿಚಾರವನ್ನು ತಿಳಿಸಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವೆಂಕಟೇಶ್ವರಾಯ ನಮಃ. ಹರಿ ಓಂ. ವೆಂಕಟೇಶೋ ವಾಸುದೇವಃ ಪ್ರದ್ಯುಮ್ನೋ ಮಿತವಿಕ್ರಮಃ ಸಂಕರ್ಷಣೋ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಓಂ ಜನಾರ್ದನಃ ಪದ್ಮನಾಭೋ ವೆಂಕಟಾಚಲವಾಸನಃ ಸೃಷ್ಟಿಕರ್ತಾ ಜಗನ್ನಾಥೋ ಮಾಧವೋ ಭಕ್ತವತ್ಸಲಃ.
ಓಂ ಗೋವಿಂದೋ ಗೋಪತಿಃ ಕೃಷ್ಣಃ ಕೇಶವೋ ಗರುಡಧ್ವಜಃ ವರಾಹೋ ವಾಮನಶ್ಚೈವ ನಾರಾಯಣ ಅಧೋಕ್ಷಜಃ. ಓಂ ಶ್ರೀಧರಃ ಪುಂಡರೀಕಾಕ್ಷಃ ಸರ್ವದೇವಸ್ತುತೋ ಹರಿಃ. ಶ್ರೀ ನೃಸಿಂಹೋ ಮಹಾಸಿಂಹಃ ಸೂತ್ರಕಾರಃ ಪುರಾತನಃ. ಓಂ ರಮಾನಾಥೋ ಮಹೀರ್ಭರ್ತಾ ಭೂಧರಃ ಪುರುಷೋತ್ತಮಃ. ಚೋಲಪುತ್ರಃ ಪ್ರಿಯಃ ಶಾಂತೋ ಬ್ರಹ್ಮಾದೀನಾಂ ವರಪ್ರದಃ. ಓಂ ಶ್ರೀನಿಧಿಃ ಸರ್ವಭೂತಾನಾಂ ಭಯಕೃತ್ ಭಯನಾಶನಃ. ಶ್ರೀರಾಮೋ ರಾಮಭದ್ರಶ್ಚ ಭವಬಂಧೈಕಮೋಚಕಃ. ಓಂ ಭೂತಾವಾಸೋ ಗಿರಾವಾಸಃ ಶ್ರೀವಾಸಃ ಶ್ರಿಯಃ ಪತಿಃ. ಅಚ್ಯುತಾನಂತಗೋವಿಂದೋ ವಿಷ್ಣುರ್ವೆಂಕಟನಾಯಕಃ. ಓಂ ಸರ್ವದೈವೈಕಶರಣಂ ಸರ್ವದೈವೈಕದೈವತಂ ಸಮಸ್ತದೇವಕವಚಂ ಸರ್ವದೇವಶಿಖಾಮಣಿಃ. ಹರಿ ಓಂ. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ